ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರೂ ಕೂಡ ಈ ದಿನದ ತರಗತಿಯ ಶುಭೋದಯ. ನಾವು ಹಿಂದೆ 10ನೇ ತರಗತಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಅನೇಕ ವಿಚಾರಗಳನ್ನು ಭಾಗ 1ರಲ್ಲಿ ತಿಳ್ಕೊಂಡಿದ್ವಿ. ಈಗ ಭಾಗ 2ರಲ್ಲಿ ಬಂದಾಗ ಅಧ್ಯಾಯ 3 ಹಣ ಮತ್ತು ಸಾಲ ಅಂತಕ್ಕಂತಹ ಅಧ್ಯಾಯದಲ್ಲಿ ಅನೇಕ ವಿಚಾರಗಳನ್ನು ತಿಳಿತು. ಹಣ ಅಂದ್ರೆ ಏನು, ಹಣ ಹೇಗೆ ವಿಕಾಸವಾಗಿ ಬೆಳವಣಿಗೆಯನ್ನು ಹೊಂದಿದೆ, ಇವತ್ತಿನ ಒಂದು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಪ್ರಮುಖ ಕಾರ್ಯಗಳು ಹೇಗೆ ಕಾರ್ಯನಿರ್ವಹಿಸ್ತವೆ, ಮತ್ತೆ ಹಣವನ್ನು ಚಲಾವಣೆ ಮಾಡುವಲ್ಲಿ ಬ್ಯಾಂಕ್ಗಳ ಪಾತ್ರ ಏನು, ಅವುಗಳ ಹಣದ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಯಲಿಕ್ಕೆ ಪ್ರಯತ್ನ ಮಾಡಿ. ಮುಖ್ಯವಾಗಿ ವಿನಿಮಯ ಮಾಧ್ಯಮ ಅನ್ನೋದನ್ನು ನಾವು ಹಣ ಅಂತ ಹೇಳ್ತೀವಿ. ಮನಿ ಸಾಮಾನ್ಯವಾಗಿ ಮಾತಾಡ್ತೀವಿ, ಮನಿ ಮೇಕ್ಸ್ ಎವ್ರಿಥಿಂಗ್ ಅಂತೇಳಿ. ಮನಿ ಮೇಕ್ಸ್ ಎವ್ರಿಥಿಂಗ್. ಹಣ ಎಂದು ಹೆಣನೂ ಬಾಯಿ ತೆರೆದಿದೆ ಅಂತ. ಇಲ್ಲಿ ಹಣ ಅಂದ್ರೆ ಏನು? ವಿನಿಮಯ ಮಾಧ್ಯಮ. ನಾವು ಇವತ್ತು ದುಡ್ಡಿದ್ರೆ ಜಗತ್ತನ್ನೇ ಕೊಂಡ್ಕೋಬಹುದು ಅಂತ ಹೇಳಿ ಮಾತಾಡ್ತಿರ್ತೀವಿ ಸಾಮಾನ್ಯವಾಗಿ. ಅಂದ್ರೆ ಸರಕು ಸೇವೆಗಳನ್ನು ಕೊಂಡುಕೊಳ್ಳಲಿಕ್ಕೆ ಬಳಸುವ ಒಂದು ವಿನಿಮಯ ಮಾಧ್ಯಮ ಹಣ, ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಈಗ ಹೆಂಗೆ ವಿಕಾಸ ಆಗಿದೆ? ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ವಿ, ರೂಪಾಯಿ, ಆಣೆ, ಬಿಲ್ಲೆ ಇವೆಲ್ಲ ಕೇಳಿದ್ವಿ. ಆದ್ರೆ ಇವತ್ತೇನಾಗಿದೆ, ಕರೆನ್ಸಿ ನೋಟ್ಗಳು ಬಂದಿದ್ದಾವೆ, ಡೆಬಿಟ್ ಕಾರ್ಡ್ಗಳು ಬಂದಿದ್ದಾವೆ, ಕ್ರೆಡಿಟ್ ಕಾರ್ಡ್ಗಳು ಬಂದಿರ್ತಕ್ಕಂಥ. ಹಾಗೆ ಹಿಂದೆ ಹಲವಾರು ವರ್ಷಗಳ ಹಿಂದೆ ಹಣ ಹೇಗೆ ಇತ್ತು ಅನ್ನೋದಕ್ಕೆ ನಾವು ನೋಡ್ತಾ ಹೋದ ಇತಿಹಾಸದಲ್ಲಿ ಸಾಟಿ ವಿನಿಮಯ ಪದ್ಧತಿ ಏನಿದೆ. ವಸ್ತುಗಳನ್ನು ಕೊಟ್ಟು ಇನ್ನೊಂದು ವಸ್ತುಗಳನ್ನು ಬದಲಾಯಿಸ್ತಕ್ಕಂಥದ್ದು, ಅಥವಾ ಹೆಸರು ಕಾಳು ಕೊಟ್ಟು ಅಲಸಂದೆ ಕಾಳು ತಗೊಳ್ತಕ್ಕಂಥದ್ದು, ಅಥವಾ ಜೋಳ ಕೊಟ್ಟು ರಾಗಿ ತೆಗೆದುಕೊಳ್ತದ್ದು, ಅಥವಾ ನವಣೆ ಕೊಟ್ಟು ಸಜ್ಜೆ ತೆಗೆದುಕೊಳ್ತಕ್ಕಂಥದ್ದು. ಹಾಗೆ ಒಂದೇನೋ ವಸ್ತು ಕೊಡೋದು, ಅದನ್ನ ಇನ್ನೊಂದು ವಸ್ತುವನ್ನ ಪರಿವರ್ತನೆ. ಅದ್ರಲ್ಲಿ ಏನಾಯ್ತು, ಅನೇಕ ಸಮಸ್ಯೆಗಳು ಉದ್ಭವದು. ಎಷ್ಟು ಜೋಳ ಕೊಟ್ಟರೆ ಎಷ್ಟು ರಾಗಿ ತೆಗೆದುಕೊಳ್ಳೋದು, ಜೋಳದ ಬೆಲೆಗೂ ಮತ್ತು ರಾಗಿ ಬೆಲೆಗೂ ವ್ಯತ್ಯಾಸಗಳನ್ನು ಗುರುತಿಸ್ತಾ ಇದೆ. ಅಥವಾ ಹಸು ಕೊಟ್ಟು ಎತ್ತು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಇನ್ನೇನೋ ಕೊಟ್ಟು ಧಾನ್ಯಗಳನ್ನು ಪರಿವರ್ತನೆ ಮಾಡ್ಕೊಳ್ತಿದ್ವು. ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗಿದ್ದರಿಂದ ಅಲ್ಲಿ ಏನಾಯಿತು, ಸಾಟಿ ವಿನಿಮಯ ಪದ್ಧತಿ ಅಂತಕ್ಕಂಥದ್ದು ತನ್ನ ಅರ್ಥವನ್ನು ಕಳ್ಕೊಳ್ತು. ಅದರ ಬದಲಾಗಿ ಏನು ಬಂತು, ವಸ್ತು ರೂಪದ ಹಣ ಅಂತ ಬಂತು. ವಸ್ತು ರೂಪದ ಅಂತಂದ್ರೆ ಮಾನವನ ನಾಗರಿಕತೆಗಳು ಬೆಳವಣಿಗೆಯಾದ ಸಾಟಿ ವಿನಿಮಯ ಪದ್ಧತಿಯ ಬದಲಾಗಿ ನಿರ್ದಿಷ್ಟ ಒಂದು ಹಂತದಲ್ಲಿ ಏನಾಯ್ತು ಅಂತಂದ್ರೆ ಹಣದ ಬದಲಾಗಿ ವಸ್ತುವನ್ನು ಕೊಡುವಂಥ ಪದ್ಧತಿ ಬಂತು. ಉದಾಹರಣೆಗೆ ಗ್ರೀಸ್ನಲ್ಲಿ ಜಾನುವಾರುಗಳನ್ನು ಕೊಡ್ತಕ್ಕಂಥದ್ದು, ರೋಮ್ನಲ್ಲಿ ಕುರಿಗಳನ್ನು, ಚೀನಾದಲ್ಲಿ ಹುಲ್ಲುಗಳನ್ನು, ಹೀಗೆ ವಸ್ತು ರೂಪದ ಹಣ ಚಲಾವಣೆಗೆ ಬಂತು. ಆದರೆ ಆ ಪ್ರಮಾಣಿತ ವಸ್ತುವಿನ ತೂಕ ಇಲ್ಲಿ ಅಳಿಬೇಕಾದ್ರೆ ವ್ಯತ್ಯಾಸಗಳಾಗ್ತಾ ಇತ್ತು. ಹಾಗಾಗಿ ಆ ವಸ್ತು ರೂಪದ ಹಣ ಮತ್ತೆ ಸಾಟಿ ವಿನಿಮಯ ಪದ್ಧತಿ ಏನಾದರೂ ತಮ್ಮ ಅರ್ಥಗಳನ್ನು ಕಳೆದುಕೊಂಡಿದ್ರೆ, ನಾವು ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ. ಮತ್ತೇನಾಯಿತು, ಲೋಹ ರೂಪದ ಹಣ ಬಂತು. ಲೋಹ ರೂಪದ ಹಣ, ನಾಣ್ಯಗಳು, ಚಲಾವಣೆಗಳು. ರಾಜ ಮಹಾರಾಜರ ಕಾಲದಲ್ಲಿ ನೋಡಿ, ತಾಮ್ರ, ಚಿನ್ನ, ಬೆಳ್ಳಿ, ನಿಕ್ಕಲ್ ಬಳಸಿ ಈ ಲೋಹವನ್ನು ತಯಾರಿಕೆ ಮಾಡ್ತಕ್ಕಂಥ ತಾಮ್ರದ ನಾಣ್ಯಗಳು, ಚಿನ್ನದ ನಾಣ್ಯಗಳು, ಕಂಚಿನ ನಾಣ್ಯಗಳು ಚಲಾವಣೆಗೆ ಬಂದು. ಆದರೆ ಅವು ಕೂಡ ವಿವಿಧ ರೀತಿಯ ಮುಖಬೆಲೆಯನ್ನು ಉಳ್ತಕ್ಕಂತಹ ನಾಣ್ಯಗಳಾಗಿವೆ. ಉದಾಹರಣೆ ನೋಡಿ, ಶೇರ್ಷಾಹ ಮೊಘಲರ ದೊರೆಯಾದಂತಹ ಶೇರ್ಷಾಹ, ಅಕ್ಬರ್, ಔರಂಗಜೇಬ್ ಇವರ ನಾಣ್ಯಗಳನ್ನು ಟಂಕಿಸಿದರು. ಶೇರ್ಷಾಹ ದಾಮ್ ಎಂಬ ನಾಣ್ಯವನ್ನು ಚಲಾವಣೆ ತಂದ ಅಂತ ಕರೀತಾರೆ. ಹಾಗೆ ದೆಹಲಿ ಸುಲ್ತಾನರು ಅಲ್ಲಾವುದ್ದೀನ್ ಖಿಲ್ಜಿ ಆಗಿರ್ಬೋದು, ಗಿಯಾಸುದ್ದೀನ್ ಬಲ್ಬನ್ ಆಗಿರ್ಬೋದು, ಇವರೆಲ್ಲರೂ ಹೀಗೆ ಅವು ಸಾಗಾಟ ಮತ್ತು ಸಂದಾಯ ಕೂಡ ಏನಾಗಿತ್ತು, ಅನುಕೂಲಕರ, ಈಸಿಯಾಗಿ ಒಂದು ಕಡೆಗೆ ಚಲಾವಣೆ ಮಾಡಬಹುದು. ಆದರೆ ಅವುಗಳು ತಮ್ಮ ಮೌಲ್ಯವನ್ನು ಕಾಲದ ನಂತರ ಕಳ್ಕೊಂಡ ನಂತರ ಕಾಗದ ರೂಪದ ಹಣ ಬಂತು. ಕಾಗದ ರೂಪದ ಹಣ ಅಂತಕ್ಕಂಥ. ಹಾಗಾದ್ರೆ ಯಾಕೆ ಬಂತು ಅಂದ್ರೆ, ಲೋಹದ ಹಣವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಟ ಮಾಡಬೇಕಾದ್ರೆ ಅಲ್ಲಿ ಅವುಗಳನ್ನು ಸಂರಕ್ಷಣೆ ಮಾಡೋದು ಅಂತಕ್ಕಂಥ ಸಮಸ್ಯೆ ಉದ್ಭವ ಆಯಿತು. ಮತ್ತೆ ಅವುಗಳ ಚಲಾವಣೆ ಮಾಡಬೇಕಾದ್ರೆ ಮೌಲ್ಯಗಳು, ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ ವ್ಯತ್ಯಾಸಗಳು. ಹೀಗಾಗಿ ಅವು ದಾಖಲೆ ರೂಪದಲ್ಲಿ ಇಡಲಿಕ್ಕೆ ಅವಕ್ಕೆ ನೈಜ ಅಂಶಗಳು ದೊರೆಯಲಿಲ್ಲ. ಮತ್ತೇನಾಯ್ತು, ಕಾಗದ ರೂಪದ ಹಣವನ್ನು ಸಾಂಕೇತಿಕವಾಗಿ ಬಂದಿದ್ದರಿಂದ ಇಲ್ಲಿ ನೋಟು ಮುದ್ರಣ ಅಂತಕ್ಕಂಥದ್ದು ಒಂದು ಸಂಸ್ಥೆಗೆ
ಅಧಿಕಾರವನ್ನು ನೀಡ್ತಾ ಹೋದರು. ಹಾಗಾಗಿ ಅವು ನೋಟು ಮುದ್ರಣ ಸ್ಥಾಪನೆಯ ಅಧಿಕಾರವನ್ನು ಪಡೆದುಕೊಂಡ ನಂತರ ಅಲ್ಲೇನಾಯಿತು, ಮುದ್ರಣಾಲಯಗಳು ಸ್ಥಾಪನೆ ಆದವು. ಇವು ಶಾಸನಬದ್ಧ, ಕಾನೂನುಬದ್ಧ, ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸ್ವಾಯತ್ತ ಸಂಸ್ಥೆಗಳಾಗಿ ಪರಿವರ್ತನೆ ಆದವು. ಉದಾಹರಣೆಗೆ ನೋಡಿ, ಅಮೆರಿಕದಲ್ಲಿ ಡಾಲರ್ ಇದೆ, ಇಂಗ್ಲೆಂಡ್ನಲ್ಲಿ ಪೌಂಡ್ ಇದೆ, ಭಾರತದಲ್ಲಿ ರೂಪಾಯಿ ಇದೆ, ಪಾಕಿಸ್ತಾನದಲ್ಲೂ ರೂಪಾಯಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಅಥವಾ ಜರ್ಮನಿಯಲ್ಲಿ ಮಾರ್ಕ್, ರಷ್ಯಾದಲ್ಲಿ ರೂಬಲ್, ಚೀನಾದಲ್ಲಿ ಯುವಾನ್ ಅಂತ ಹೇಳಿ ಹೀಗೆ ಬೇರೆ ಬೇರೆ ಹೆಸರಿನಿಂದ ಕರಿತೀವಿ. ಜಪಾನ್ನಲ್ಲಿ ಎನ್ ಅಂತ ಇದೆ. ಹೀಗೆ ಆ ಲೋಹ ರೂಪದ ಹಣ, ಕಾಗದದ ರೂಪದ ಹಣ ಮತ್ತೆ ಅದು ತನ್ನ ಅರ್ಥವನ್ನು ಕಳೆದುಕೊಂಡ ನಂತರ ಬ್ಯಾಂಕ್ ರೂಪದ ಹಣ ಬಂತು. ಬ್ಯಾಂಕ್ಗಳು ಬಂತು, ಹೆಂಗೆ ನೋಟ್ ಮುದ್ರಣ ಮಾಡ್ತಾರೆ. ಹೀಗೆ ವ್ಯಾಪಾರ ವಾಣಿಜ್ಯ ಅಭಿವೃದ್ಧಿ ಹೊಂದಿದಂತೆಲ್ಲ ಈ ಬ್ಯಾಂಕ್ ಅಂತಕ್ಕಂಥದ್ದು ಏನು ಹಣ ಅಸ್ತಿತ್ವಕ್ಕೆ ಬಂದು ಅಲ್ಲಿ ಚೆಕ್ ಆಗಿರ್ಬೋದು, ಡಿ ಡಿ ಆಗಿರ್ಬೋದು, ಅಥವಾ ಹುಂಡಿಗಳಾಗಿರ್ಬೋದು, ಅಥವಾ ಇವತ್ತೇನು ರೆಸಿಪ್ಟ್ ಅಂಡ್ ಪೇಮೆಂಟ್ ಅಂಡ್ ಡೆಪಾಸಿಟ್ ಅಂತ ಠೇವಣಿ, ಅವುಗಳು ಕೂಡ ಬಳಕೆಗೆ ಬಂದಿರತಕ್ಕಂಥದ್ದು ನೋಡ್ತಾರೆ. ಇನ್ನು ಬ್ಯಾಂಕ್ ಹಣ ನಂತರ ಈಗ ಪ್ಲಾಸ್ಟಿಕ್ ಹಣ ಏನು ಡೆಬಿಟ್ ಕಾರ್ಡ್ ಅಂಡ್ ಕ್ರೆಡಿಟ್ ಕಾರ್ಡ್ಗಳನ್ನು ನಾವು ನೋಡ್ತೀವಿ. ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ ಅಂತ ಹೀಗೆ ಮಾನವನ ನಾಗರಿಕತೆಗಳು ವಿಕಾಸ ಹೊಂದಿದಂತೆಲ್ಲ ಹೊಸ ಹೊಸ ಆವಿಷ್ಕಾರಗಳ, ಹೊಸ ಹೊಸ ನಾವೀನ್ಯ ಮಾದರಿಯ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಈ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಿ ರೂಪಾಂತರ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇವತ್ತು ನೋಡಿ, ಈಗ ನಾವು ಬ್ಯಾಂಕಿಗೆ ಹೋಗಿ ವ್ಯಾಪಾರ ವಹಿವಾಟನ್ನು ನಡೆಸಲೇ ಬೇಡ. ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನಲ್ಲಿ ಕಾರ್ಡನ್ನು ಸ್ವೈಪ್ ಮಾಡೋದ್ರ ಮೂಲಕ ವ್ಯವಹಾರ ಮಾಡ್ಬೋದು. ಗೂಗಲ್ ಆಪಲ್ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಅಥವಾ ಪೇಟಿಎಮ್ ಆಗಿರ್ಬೋದು, ಅಥವಾ ಇತರೆ ಆಪ್ಗಳ ಮೂಲಕ ನಾವು ಹಣಕಾಸಿನ ವ್ಯವಹಾರವನ್ನು, ಅದನ್ನು ಇ ಟ್ರಾನ್ಸಾಕ್ಷನ್ ಮನಿ ಅಂತೇಳಿ ಕರಿತೀವಿ. ಇ ಟ್ರಾನ್ಸಾಕ್ಷನ್ ಅಂದರೆ ಅಂದರೆ ಎಲೆಕ್ಟ್ರಾನಿಕ್ ಮನಿ. ಎಲೆಕ್ಟ್ರಾನಿಕ್ ಮನಿ ಅಂತೇಳಿ ಅಂದರೆ ವಿದ್ಯುನ್ಮಾನ ಸಾಧನಗಳ ಮೂಲಕ ಹಣಕಾಸಿನ ವ್ಯವಹಾರಗಳನ್ನು ವಹಿವಾಟು ನಡೆಸುವ ಮಾಧ್ಯಮಗಳನ್ನು ನಾವು ಇ ಮನಿ ಅಂತೇಳಿ, ಈ ಹಣ ಅಂತಲೂ ಕರಿತೀವಿ. ಹೀಗೆ ಇವೆಲ್ಲವೂ ಕೂಡ ಇದರಲ್ಲಿ ಎಲೆಕ್ಟ್ರಾನಿಕ್ ಮನಿ ಸಿಸ್ಟಮ್. ಸೊ ನೋಡಿ, ಈಗ ನಮ್ಮ ಏನಿದೆ RBI ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು. ಇವತ್ತು ನಮ್ಮ ಯಾವುದು ಸಂಬಳ ಸಾರಿಗೆ ವೇತನಗಳನ್ನು ಕೂಡ ನೇರವಾಗಿ ಅಕೌಂಟ್ಗೆ ಕೇಂದ್ರ ಸರ್ಕಾರವೇ ಕ್ರೆಡಿಟ್ ಮಾಡ್ತಕ್ಕಂಥ ನೇರವಾಗಿ ಗೊತ್ತಾಯ್ತಾ. ಕ್ಲಿಯರಿಂಗ್ ಹೌಸ್ ಅಂತ ಕರಿತೀವಿ. ಕ್ಲಿಯರಿಂಗ್ ಹೌಸ್ DBT ಅಂತ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಟು ಪರ್ಸನ್. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಕ್ಲಿಯರಿಂಗ್ ಹೌಸ್ ಕೂಡ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾವೆ. ಇನ್ನು ಪ್ರಮುಖವಾಗಿ ಹಣದ ವಿಕಾಸ ಆಯಿತು. ಹೇಗೆ ಆಯಿತು? ಸಾರಿಗೆ ಪದ್ಧತಿಯ ಅರ್ಥಪ್ರಾಪಣೆಯಿಂದ ವಸ್ತು ರೂಪದ ಹಣ ಮತ್ತು ಲೋಹ ರೂಪದ ಹಣ, ಕಾಗದ ರೂಪದ ಹಣ, ಬ್ಯಾಂಕ್ ಹಣ, ಪ್ಲಾಸ್ಟಿಕ್ ಹಣ. ಈಗ ಹಣ ಏನೇನು ಕಾರ್ಯಗಳನ್ನು ನಿರ್ವಹಿಸುತ್ತೆ? ಮುಖ್ಯವಾಗಿ ಹಣದ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಯಾವಪ್ಪ ಅಂತಂದ್ರೆ ವಿನಿಮಯ ಮಾಧ್ಯಮ. ಮೊದಲನೇ, ಯಾವುದೇ ಒಂದು ವಸ್ತುಗಳನ್ನು ಕೊಂಡ್ಕೋಬೇಕು ಅಂದ್ರೆ ಇವತ್ತು ಹಣ ಕೊಡಲೇಬೇಕು. ಒಂದು ಬಿಸ್ಕೆಟ್ ಕೊಂಡ್ಕೊಳ್ಳಿ, ಒಂದು ತರಕಾರಿ ಕೊಂಡ್ಕೊಳ್ಳಿ, ಅಥವಾ ಒಂದು ಎಣ್ಣೆ ಅಥವಾ ಇನ್ನೇನು ಔಷಧಿ, ಇದಕ್ಕೆ ಹಣ. ಹಾಗಾಗಿ ವಿನಿಮಯ ಮಾಧ್ಯಮ ಆಗಿದೆ. ಸರಕುಗಳ ಮತ್ತು ಸೇವೆಗಳ ಖರೀದಿಗೆ ಮಾರಾಟದಲ್ಲಿ ವಿನಿಮಯ ಮಾಧ್ಯಮವಾಗಿ ಇದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದೆ. ಅಂದ್ರೆ ಮುಖ್ಯ ಕಾರ್ಯ. ಎರಡನೇದಾಗಿ ಅದರ ಮೌಲ್ಯ ನಿರ್ಣಯ ಅಂತ. ಮೌಲ್ಯ ನೋಡಿ, ಮೊದಲನೇದು ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯದಲ್ಲಿ ಬಂದಾಗ ಒಂದು ವಿನಿಮಯ ಮಾಧ್ಯಮ, ಎರಡು ಮೌಲ್ಯ ನಿರ್ಣಯ. ಇನ್ನು ಪೂರಕ ಕಾರ್ಯಗಳ ಬಗ್ಗೆ ಬಂದಾಗ ನೋಡಿ, ಹಣದ ಪೂರಕ ಕಾರ್ಯಗಳು ಅಂತೇಳಿ ಕರಿತೀವಿ. ಅವ್ಯಾವು? ವಿಳಂಬಿತ ಸಂದಾಯದ ಪ್ರಮಾಣ. ಅಂದರೆ ಭವಿಷ್ಯದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಾವೇನು ಮಾಡ್ಬೋದು, ಹಣವನ್ನು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಕೊಂಡುಕೊಂಡ ನಂತರ ಭವಿಷ್ಯದಲ್ಲಿ ನಿಗದಿತ ದಿನಾಂಕದಿಂದ ಅದನ್ನು ಮತ್ತೆ ನಾವು ಮಾಡ್ತೀವಿ, ಆ ಸಂಬಂಧಿಸಿದ ಸಂಸ್ಥೆ ಅಥವಾ ವ್ಯಕ್ತಿಗೆ ಮರುಪಾವತಿಯನ್ನು ಮಾಡ್ತೀವಿ. ಇದು ಪೂರಕ ಕಾರ್ಯಗಳಲ್ಲಿ ಬರ್ತದೆ. ಈಗ ಯಾರಿಗೋ ಸಾಲ ದುಡ್ಡು ತಗೊಂಡಿರ್ತೀವಿ,
ಅವನಿಗೆ ಚೆಕ್ ಕೊಡ್ತೀವಿ, ನೋಡಪ್ಪ ನಾನು ಇಂಥದ್ದಿಂದ ನಿನಗೆ ಹಣವನ್ನು ನನ್ನ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀನಿ, ನಿನಗೆ ಕೊಡ್ತೀನಿ, ನೀನು ನನಗೆ ಸಾಲ ಕೊಡು, ನನ್ನ ಮಗಳ ಮದುವೆ ಬೇಕು. ಈ ರೀತಿ ಭವಿಷ್ಯದಲ್ಲಿ ಅವನಿಗೆ ರೀಪೇಮೆಂಟ್ ಮಾಡ್ತಕ್ಕಂಥ ಒಂದು. ಎರಡನೇದಾಗಿ ಮೌಲ್ಯದ ಖರೀದಿ ಶಕ್ತಿಯ ಸಂಗ್ರಹ ಯಾವುದಕ್ಕಿದೆ? ಹಣಕ್ಕಿದೆ. ಹಾಗಾಗಿ ಹಣದ ಬಳಕೆಯಿಂದ ನಾವು ಉಳಿತಾಯ ಮಾಡುವುದರ ಜೊತೆಗೆ ಸಂಪತ್ತಿನ ಸಂಗ್ರಹ ಮಾಡುವುದು ಕೂಡ. ಉದಾಹರಣೆ ನಾವು ಬಂಗಾರ ಕೊಂಡ್ಕೊಳ್ತೀವಿ, ಬೆಳ್ಳಿ, ಚಿನ್ನ ಇದ್ರ ಮೇಲೆ ಭಾಳ ಹೂಡಿಕೆ ಮಾಡ್ತೀವಿ, ಅಥವಾ ಸೈಟ್ಗಳನ್ನು ಕೊಂಡ್ಕೊಳ್ತೀವಿ, ಅಲ್ಲಿ ಹಣವನ್ನು ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು. ಮೂರನೇದಾಗಿ ಮೌಲ್ಯ ವರ್ಗಾವಣೆ ಅಥವಾ ಖರೀದಿ ಶಕ್ತಿಯ ವರ್ಗಾವಣೆ. ಖರೀದಿ ಶಕ್ತಿಯ ವರ್ಗಾವಣೆ ಅಂತ ಅಂದರೆ ಹಣ ಕೊಟ್ಟು ನಾವು ಕೊಂಡ್ಕೊಳ್ತೀವಿ ಸರಕು ಸೇವೆಗಳನ್ನು, ಸರಕು ಸೇವೆಗಳನ್ನು ಕೊಂಡ್ಕೊಳ್ತೀವಿ. ಅವುಗಳನ್ನು ಮಾಡ್ತೀವಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡ್ತೀವಿ. ಉದಾಹರಣೆ ಈಗ ನಾನು ಮೊಬೈಲ್ ಕೊಂಡ್ಕೊಂಡಿದ್ದೀನಿ ಅಂತಂದರೆ, ಒಂದು ಮೊಬೈಲ್ ಕೊಂಡ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ನಾನು ಅದರದೇ ಬೆಲೆ ಅಂತ ಕಟ್ತಾರೆ. ಅದನ್ನು ನಾವೇ ಮಾಡೋದು, ನಾವು ಕೊಂಡ್ಕೊಂಡ ನಂತರ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡೋದು, ಅಥವಾ ಅದು ನನಗೆ ಇಷ್ಟ ಇಲ್ಲ ಅಂತಂದರೆ ಬೇರೆ ವ್ಯಕ್ತಿಗೆ ಅದನ್ನೇನು ಮಾಡೋದು, ಮಾರಾಟ ಮಾಡಬಹುದು. ಈ ಕೊಂಡುಕೊಳ್ಳುವ, ಮಾರಾಟ ಮಾಡುವ ಮತ್ತು ವರ್ಗಾವಣೆ ಮಾಡುವಂತಹ ಶಕ್ತಿ ಯಾವುದಕ್ಕಿದೆ? ಮೌಲ್ಯವನ್ನು ವರ್ಗಾವಣೆ ಮಾಡತಕ್ಕಂಥ ಶಕ್ತಿ ಯಾವುದಕ್ಕಿದೆ? ಹಣದ ಪೂರಕ ಕಾರ್ಯಗಳಲ್ಲಿ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಹಣದ ಪ್ರಾಥಮಿಕ ಕಾರ್ಯಗಳು ಮತ್ತು ಪೂರಕ ಕಾರ್ಯಗಳು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಬ್ಯಾಂಕ್ಗಳು ಅಂತ ನಾವು ಮೊದಲನೇ ಅಧ್ಯಾಯದಲ್ಲಿ ಓದಿದ್ವಿ. ಬ್ಯಾಂಕ್ ಅಂದರೆ ಬ್ಯಾಂಕಿನ ಕಾರ್ಯಗಳೇನು, ಯಾವ ರೀತಿ ಬ್ಯಾಂಕ್ಗಳು ಇವತ್ತು ಹಣಕಾಸಿನ ಸಾಲ ಸಹಿ ವಹಿವಾಟುಗಳನ್ನು ಮಾಡ್ತವೆ ಅಂತ. ಅಂದರೆ ವ್ಯವಹಾರ, ವಾಣಿಜ್ಯ, ಇತರ ಚಟುವಟಿಕೆಗಳಿಗೆ ವಿಸ್ತರಣೆಯಲ್ಲಿ ಈ ಬ್ಯಾಂಕ್ಗಳು ಬಹಳ ಪ್ರಧಾನ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದು. ಆದರೆ ಇಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಅಂತಂದರೆ ಹಣಕಾಸಿನ ವ್ಯವಹಾರಗಳ ವಹಿವಾಟನ್ನು ನಡೆಸುವಂತಹ ಸಂಸ್ಥೆಗಳು, ಹಣಕಾಸಿನ ವ್ಯವಹಾರ ವಹಿವಾಟುಗಳು ನಡೆಸತಕ್ಕಂಥ ಸಂಸ್ಥೆಗಳನ್ನು ನಾವು ಬ್ಯಾಂಕಿಂಗ್ ವ್ಯವಹಾರಗಳು ಅಂತೇಳಿ ಕರಿತೀವಿ. ಅಂದರೆ ಸಾಲವನ್ನು ನೀಡುವ ಮತ್ತು ಬಂಡವಾಳವನ್ನು ಹೂಡುವ ಉದ್ದೇಶಕ್ಕಾಗಿ ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸಿ ಬೇಡಿಕೆ ಇರತಕ್ಕಂತಹ ಗ್ರಾಹಕರಿಗೆ ಸಾಲ ಸೌಲಭ್ಯಗಳನ್ನು ವಿತರಿಸತಕ್ಕಂತಹ ಒಂದು ಸಂಸ್ಥೆಗಳನ್ನು ನಾವೇನು ಕರಿತೀವಿ? ಬ್ಯಾಂಕಿಂಗ್ ಸಂಸ್ಥೆಗಳು ಅಂತ ಕರಿತೀವಿ. ಅವು ಡಿ ರೂಪದಲ್ಲಾದರೂ ಆಗಿರ್ಬೋದು, ಚೆಕ್ ರೂಪದಲ್ಲಾದರೂ ಆಗಿರ್ಬೋದು, ಅಥವಾ ಸಾಲದ ರೂಪದಲ್ಲಾದರೂ ಹಿಂಪಡಿತಕ್ಕಂತಹ ವ್ಯವಸ್ಥೆಯನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಭಾರತದಲ್ಲಿ ಸುಮಾರು ಅನೇಕ ಬ್ಯಾಂಕ್ಗಳು ಇವತ್ತು ಖಾಸಗೀಕರಣದಲ್ಲೂ ಸ್ಥಾಪನೆ ಆಗಿದ್ದಾವೆ, ಸಾರ್ವಜನಿಕ ವಲಯದಲ್ಲಿ 20 ಸಾರ್ವಜನಿಕ ವಲಯದ ಉದ್ದಿಮೆಗಳು ಬ್ಯಾಂಕ್ಗಳಿದ್ದಾವೆ. ಹಾಗಾಗಿ 1969ರಲ್ಲಿ ಇಂದಿರಾ ಗಾಂಧಿ ಅಂತಕ್ಕಂಥವ್ರು ಇದ್ದಾಗ ರಾಷ್ಟ್ರೀಕರಣ ಮಾಡಿದ್ರು, 91ರಲ್ಲೂ ರಾಷ್ಟ್ರೀಕರಣ ಮಾಡಿದ್ರು. ಒಟ್ಟು 19 ಬ್ಯಾಂಕ್ಗಳನ್ನು ನಾವು ರಾಷ್ಟ್ರೀಕರಣ ಮಾಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಇವೆಲ್ಲ ಬ್ಯಾಂಕ್ಗಳು ಕೇಂದ್ರ ಸರ್ಕಾರದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಅಂತ ಕರಿತೀವಿ. ನಮ್ಮ ನೋಟಿನ ಮೇಲೆ ಮುದ್ರಣ ಆಗಿರ್ತಕ್ಕಂಥ RBI ಅದರ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ, ಏನು ಕಾಲಕಾಲಕ್ಕೆ ತಕ್ಕ ನನಗೆ ಪರಿಷ್ಕೃತ ಮಾರ್ಗಸೂಚಿ ಮತ್ತು ನಿಯಂತ್ರಣ ಕ್ರಮಗಳನ್ನು RBI ತಿಳಿಸಿಕೊಡುತ್ತೋ ಅದರ ಅನ್ವಯ ಇವು ಎಲ್ಲವೂ ಸ್ಥಾಪನೆ ಆಗಿದೆ. ಉದಾಹರಣೆಗೆ ಈಗ ಇತ್ತೀಚೆಗೆ ವಿಜಯ ಬ್ಯಾಂಕ್ ಅಂತಕ್ಕಂಥದ್ದು ಬ್ಯಾಂಕ್ ಆಫ್ ಬರೋಡಾ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಸಿಂಡಿಕೇಟ್ ಬ್ಯಾಂಕ್ಗಳಾಗಿರ್ಬೋದು, ಕೆನರಾ ಬ್ಯಾಂಕ್ಗಳಾಗಿರ್ಬೋದು, ಅಥವಾ SBM ಅಂತಕ್ಕಂಥದ್ದು SBI ಆಗಿ ಪರಿವರ್ತನೆ ಆಗಿದೆ. ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಯಾಕೆ ಬೇಕು ಇವತ್ತು ಬ್ಯಾಂಕ್ಗಳು ಅಂತಂದರೆ, ಮುಖ್ಯವಾಗಿ ಹಣಕಾಸಿನ ವಹಿವಾಟನ್ನು ನಡೆಸುವಲ್ಲಿ, ಬಂಡವಾಳವನ್ನು ಶೇಖರಣೆ ಮಾಡುವಲ್ಲಿ, ಬಂಡವಾಳವನ್ನು ಸಂಗ್ರಹಣೆ ಮಾಡುವಲ್ಲಿ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಾಲ ಸೌಲಭ್ಯಗಳನ್ನು ವಿತರಿಸಣೆ ಮಾಡುವುದರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ಬ್ಯಾಂಕ್ಗಳು ನಿರ್ವಹಿಸ್ತವೆ. ಅದರಲ್ಲಿ ಬ್ಯಾಂಕ್ಗಳ ಪ್ರಮುಖವಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935 ಏಪ್ರಿಲ್ 1ರಂದು ಇದು ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದುಕೊಂಡು ಸ್ಥಾಪನೆ ಆಗಿದೆ. ನೋಡಿ, 1935 ಸ್ವತಂತ್ರ ಪೂರ್ವದಲ್ಲೇ ಇದು ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆದರೆ ಇದನ್ನು ಜನವರಿ 1, 1949ರಂದು ರಾಷ್ಟ್ರೀಕರಣ ಮಾಡಿದ್ದೀವಿ. ನೋಡಿದ್ವಿ, ರಾಷ್ಟ್ರೀಕರಣ ಸ್ಥಾಪನೆ 49 ಜನವರಿ 1 ರಾಷ್ಟ್ರೀಕರಣ ಆಗಿದೆ. ರಾಷ್ಟ್ರೀಕರಣ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಇದರ ಕಾರ್ಯಗಳೇನು? ಮೊದಲು
ರಿಸರ್ವ್ ಬ್ಯಾಂಕ್ ಫಸ್ಟ್ ನೋಟು ಚಲಾವಣೆಯ ಕಾರ್ಯ. ನೋಟು ಚಲಾವಣೆ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಈ ರೀತಿ ನೋಟುಗಳು ಮೊದಲಿತ್ತು. ಈಗೆಲ್ಲ ನಾಣ್ಯಗಳು ಕೂಡ ಮಾಯ ಆಗಿರ್ತವೆ. ಉದಾಹರಣೆಗೆ 2000 ನೋಟಿದೆ, 500 ರೂಪಾಯಿ ನೋಟಿದೆ, 500 ರೂಪಾಯಿ ಮುಖಬೆಲೆಯ ನೋಟುಗಳಿದ್ದಾವೆ. ಇವುಗಳು ನಮ್ಮ ಅಥವಾ 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಈ ರೀತಿ ಮುಖಬೆಲೆಯ 1000 ರೂಪಾಯಿ ನೋಟು ಮುಖಬೆಲೆಯ ಚಲಾವಣೆಯನ್ನು ಮಾಡ್ತಾರೆ. ಇತ್ತೀಚೆಗೆ ಮಾಡಿದರೆ 1000 ರೂಪಾಯಿ ಮುಖಬೆಲೆ ನೋಟುಗಳನ್ನು ರದ್ದು ಮಾಡಿದ್ದಾರೆ. ಹಾಗೆ 200 ರೂಪಾಯಿ, 500 ರೂಪಾಯಿ ಮತ್ತು 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ನೋಟುಗಳನ್ನು ಮುದ್ರಣ ಮಾಡ್ತಕ್ಕಂಥ ಸ್ವಾಮ್ಯವನ್ನು ಯಾವುದು RBI ಹೊಂದಿರ್ತಕ್ಕಂಥ. ಮೊದಲನೇದು ನೋಟು ಚಲಾವಣೆ, ಅರ್ಥ ಆಯ್ತಾ? ಎರಡನೇದಾಗಿ RBI ಪ್ರಮುಖ ಕೆಲಸ ನೋಡೋಣ, ನೋಟು ಚಲಾವಣೆಯ ಏಕಸ್ವಾಮ್ಯತೆ. RBI ಕಾರ್ಯಗಳಲ್ಲಿ ಪ್ರಮುಖವಾದಂಥದ್ದು RBI ಕಾರ್ಯಗಳು. ನೋಟು ಚಲಾವಣೆ ಮತ್ತೆ ಸರ್ಕಾರದ ಬ್ಯಾಂಕ್, ಸರ್ಕಾರದ ಸಾಲಗಾರನ ತೀರುವಳಿ ಮನೆಯನ್ನು ಕ್ಲಿಯರಿಂಗ್ ಹೌಸ್ ಅಂತ ಹೇಳ್ತೀವಿ. ನೋಡಿದ್ರಿ, ಸರ್ಕಾರದ ಬ್ಯಾಂಕ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎರಡರ ಠೇವಣಿಗಳನ್ನು ಸ್ವೀಕರಿಸಿ ಸರ್ಕಾರದ ತೀರುವಳಿ ಮನೆಯಾಗಿ ಕೂಡ ಈ ಕೇಂದ್ರ ಬ್ಯಾಂಕ್ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ಈಗ ಸರ್ಕಾರದ ವಿವಿಧ ಇಲಾಖೆಗಳು ಕಟ್ಟತಕ್ಕಂತಹ ಹಣವನ್ನು ಸ್ವೀಕರಿಸಿ ರಾಜ್ಯ ಸರ್ಕಾರಗಳಿಗೆ ಇದು ಅನೇಕ ಹಣಕಾಸಿನ ನೆರವನ್ನು ಕೂಡ ಕೊಡ್ತಕ್ಕಂಥದ್ದನ್ನು ನೋಡ್ತೀವಿ. ಮತ್ತು ಅವಶ್ಯಕ ಇದ್ದರೆ ಸಾಲ ಸೌಲಭ್ಯಗಳನ್ನು ಕೂಡ ರಾಜ್ಯ ಸರ್ಕಾರಗಳಿಗೆ ಆಗಿರ್ಬೋದು ಅಥವಾ ಸಂಸ್ಥೆಗಳಿಗಾಗಿರ್ಬೋದು ಇದು ವಿತರಣೆಯನ್ನು ಮಾಡುತ್ತೆ. ಅದು RBI. ಮೂರನೇದಾಗಿ ಬ್ಯಾಂಕುಗಳ ತಾಯಿ ಅಥವಾ ಬ್ಯಾಂಕುಗಳ ಬ್ಯಾಂಕ್. ಹಾಗೆ ಬ್ಯಾಂಕುಗಳ ತಾಯಿ ಅಂತ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಸಂಸ್ಥೆ ಯಾವುದು RBI ಅಂತಕ್ಕಂಥದ್ದು. ಅಂದ್ರೆ RBIನ ಒಪ್ಪಿಗೆ ಪಡೆದುಕೊಂಡ ನಂತರ ಈ ತರ ಅಧೀನ ಬ್ಯಾಂಕ್ಗಳು ಸ್ಥಾಪನೆ ಆಗ್ತಕ್ಕಂಥ ನೋಡ್ತೀವಿ. RBIನಲ್ಲಿ ಮೊದಲು ಏನ್ ಮಾಡಬೇಕು, ಯಾವ್ದಾದ್ರು ಬ್ಯಾಂಕ್ ಸ್ಥಾಪನೆ ಮಾಡಬೇಕು ಅಂದ್ರೆ ಇಂತಿಷ್ಟ ಪ್ರಮಾಣದ ಕನಿಷ್ಠ ಮಟ್ಟದ ಮಿನಿಮಮ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಕನಿಷ್ಠ ಪ್ರಮಾಣದ ರಿಸರ್ವ್ ಅದನ್ನು ಅಲ್ಲಿ ಡೆಪಾಸಿಟ್ ಇಡಬೇಕು, ಸ್ಥಾಪನೆ ಮಾಡಬೇಕು ಅಂತ. ಕಾಲಕಾಲಕ್ಕೆ ಅನುಗುಣವಾಗಿ ಆ ಬ್ಯಾಂಕ್ ಏನು ಮಾಡುತ್ತೆ, ಆ ಕಾನೂನು ನೀತಿ ಮಾರ್ಗದರ್ಶಕಗಳನ್ನು ಬದಲಾಯಿಸುತ್ತೆ. ಅದಕ್ಕನುಗುಣವಾಗಿ ಅಧೀನ ಬ್ಯಾಂಕ್ಗಳು ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾಗಿ ಬ್ಯಾಂಕುಗಳು ಹಣಕಾಸು ನಿರ್ವಹಣೆ ಕುರಿತಾಗಿ ಕೂಡ ಮಾರ್ಗದರ್ಶನವನ್ನು ಈ RBI ಅಂತಕ್ಕಂಥದ್ದು ನೀಡುತ್ತೆ. ಮತ್ತೆ ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ. ರಾಷ್ಟ್ರೀಯ ಸಂದಾಯ ಕೇಂದ್ರ ಯಾವುದು? ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಯ ಸಂದಾಯ ಕೇಂದ್ರ, ಪೇಮೆಂಟ್ ಅಂತಕ್ಕಂಥದ್ದನ್ನು ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು. ಮತ್ತೆ ಇದು ಸಾಲ ಪ್ರಮಾಣದ ನಿಯಂತ್ರಕ, ಸಾಲವನ್ನು ಯಾರಿಗೆ ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಯಾವ ರೀತಿ ಸಾಲವನ್ನು ವಸೂಲಿ ಮಾಡಬೇಕು, ಅದರ ಬಗ್ಗೆಯೂ ಕೂಡ ಇದು ನಿರ್ದೇಶನಗಳನ್ನು ಮತ್ತು ಮಾರ್ಗದರ್ಶಿ ಸೂತ್ರಗಳನ್ನು ರೂಪಿಸ್ತಕ್ಕಂಥದ್ದು ನೋಡಿ. ಇತ್ತೀಚೆಗೆ ಕೇಳಿರ್ಬೋದು ನೀವು, ಶಕ್ತಿಕಾಂತ್ ದಾಸ್ ಅಂತಕ್ಕಂಥವರು RBI ಗವರ್ನರ್ ಆದಂಥವರು ಹಣಕಾಸಿನ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತಂದು ಕೇಂದ್ರ ಸರ್ಕಾರದಲ್ಲಿ ಒಳ್ಳೆಯ ಆರ್ಥಿಕ ನೀತಿಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಅದರಲ್ಲಿ ಮತ್ತೆ ವಿದೇಶಿ ವಿನಿಮಯದ ಸಂಗ್ರಹದ ಮೇಲ್ವಿಚಾರಕವೂ ಹೌದು. RBI ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ. ಅರ್ಥ ಆಯ್ತಾ? ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನೂ ಆಗಿರುತ್ತೆ. ಹೀಗಾಗಿ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ RBI ಪ್ರಮುಖ ಪಾತ್ರವನ್ನು ನಿರ್ವಹಿಸತಕ್ಕಂಥದ್ದು. ಮತ್ತೆ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಅಂದ್ರೆ ಉದಾಹರಣೆಗೆ ಈಗ ನೋಡಿ, ಕೆನರಾ ಬ್ಯಾಂಕ್ ಇದೆ, ಅದರ ಅಧೀನ ಬ್ಯಾಂಕ್ಗಳಿದ್ದಾವೆ. ಹಾಗೆಯೇ ವಿಜಯ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಅಂತಕ್ಕಂಥ ಅದರ ಅಧೀನ ಶಕ್ತಿಗಳಿದ್ದಾವೆ.
ಹಾಗೆ SBM ಅಂತ ಇದೆ, ಅಥವಾ SBI ಅಂತ ಕರಿತೀವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದರ ಅಧೀನ ಶಾಖೆಗಳಿವೆ. ಯಾವ ರೀತಿ ಉಳಿತಾಯ ಮಾಡಬೇಕು, ಹೇಗೆ ಹಣವನ್ನು ಸಂಗ್ರಹ ಮಾಡಬೇಕು, ಹೇಗೆ ಬ್ಯಾಂಕಿಂಗ್ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಬೇಕು, ಅವೆಲ್ಲವುಗಳ ಅಂಕಿಅಂಶಗಳ ಸಮೇತ ಈ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಬ್ಯಾಂಕಿಂಗ್ ಕ್ಷೇತ್ರಗಳನ್ನು ವಿಸ್ತಾರ ಮಾಡುವುದರ ಜೊತೆಗೆ, ಹೊಸ ಬ್ಯಾಂಕ್ಗಳ ಸ್ಥಾಪನೆ ಮಾಡುವುದರ ಜೊತೆಗೆ, ಅವುಗಳ ಲಾಭದಾಯಕವಾದಂತಹ ಮನೋಧೋರಣೆಗಳನ್ನು ಬದಲಾಯಿಸುವುದರ ಬಗ್ಗೆ ಕಾರ್ಯವನ್ನು ನಿರ್ವಹಿಸುವುದೇ ರಿಸರ್ವ್ ಬ್ಯಾಂಕ್ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು, ಇದಿಷ್ಟು ನಮ್ಮ ಈ ಹಣ ಮತ್ತು ಸಾಲ ಅಂತಕ್ಕಂತಹ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಈಗಾಗಲೇ ಹಣ ಹೇಗೆ ವಿಕಾಸವಾಯಿತು, ಸಾಟಿ ವಿನಿಮಯದಿಂದ ಹಿಡಿದು ಪ್ಲಾಸ್ಟಿಕ್ ಹಣದವರೆಗೆ, ಮತ್ತು ಹಣದ ಪ್ರಾಥಮಿಕ ಮಾಧ್ಯಮಿಕ ಕಾರ್ಯಗಳಾಗಿರ್ಬೋದು, ಹಾಗೂ ಅದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಮುಖ ಪಾತ್ರವನ್ನು ನೋಡಿದ್ವಿ. ನೆಕ್ಸ್ಟ್, ನಿಮಗೆ ಗೊತ್ತಿರೋ ಹಾಗೆ ಅತಿ ಪುರಾತನ ಬ್ಯಾಂಕ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. 1668ರಲ್ಲಿ ಸ್ವೀಡನ್ನಲ್ಲಿ ಸ್ಥಾಪನೆ ಆದ ರಿಕ್ಸ್ ಬ್ಯಾಂಕ್, ಹಳೇ ಪುರಾತನ ಕಾಲ ರಿಕ್ಸ್ ಬ್ಯಾಂಕ್. ನಮ್ಮಲ್ಲೂ ಮೊದಲನೇ ಬ್ಯಾಂಕ್ ಯಾವುದಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. 1935ರಲ್ಲಿ ಏಪ್ರಿಲ್ 1ನೇ ತಾರೀಕು ಭಾರತ ಸರ್ಕಾರದ ಕಾನೂನಿನ ಮಾನ್ಯತೆಯನ್ನು ಪಡೆದುಕೊಂಡು ಬಂದು ಸ್ಥಾಪನೆಯಾಗಿರ್ತಕ್ಕಂಥ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿರ್ತದೆ. ಹಾಗೆ ಇದರ ಇನ್ನೊಂದು ಪ್ರಮುಖ ಕೆಲಸ ಅಂತಂದರೆ ಹಣದ ಪೂರೈಕೆಯ ನಿಯಂತ್ರಣ. ಇವತ್ತು ನೋಡಿ, ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆ ಹೆಚ್ಚಾದರೆ ಹಣದುಬ್ಬರ ಆಗುತ್ತೆ, ಕಡಿಮೆ ಆಯ್ತಂದರೆ ಅತಿ ಪ್ರಸರಣ ಆಗುತ್ತೆ. ಅತಿ ಪ್ರಸರಣ ಅಥವಾ ಹಣದುಬ್ಬರ. ಜಾಗತಿಕ ಮಾರುಕಟ್ಟೆಯಲ್ಲಿ ಪೆಟ್ರೋಲ್, ಡೀಸೆಲ್, ತೈಲ ಮತ್ತು ಗ್ಯಾಸ್ ಬೆಲೆಗಳು ಏರಿಳಿತ ಆಗ್ತಾ ಇರ್ತವೆ. ಹಾಗಾಗಿ ಹಣದ ಪ್ರಸರಣ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಹಣಕಾಸು ಅಧಿಕಾರ ಅಂತಕ್ಕಂಥ ಪ್ರಾಧಿಕಾರ ಪಡೆದಿರುತ್ತಾರೆ. ಕರೆನ್ಸಿ ನೋಟುಗಳನ್ನು ಮುದ್ರಿಸುತ್ತೆ ಬ್ಯಾಂಕ್. ಆ ನಾಣ್ಯಗಳಾಗಿರ್ಬೋದು, ನೋಟುಗಳನ್ನು ಚಲಾವಣೆ ಮಾಡುವಲ್ಲಿ ಪರಮಾಧಿಕಾರವನ್ನು ಹೊಂದಿದೆ. ಕೆಲವೊಮ್ಮೆ ಹೆಚ್ಚು ಮುದ್ರಿಸಬಹುದು, ಕೆಲವೊಮ್ಮೆ ಕಡಿಮೆ ಮುದ್ರಿಸಬಹುದು, ಕೊರತೆ ಉಂಟಾಗುತ್ತೆ. ಉದಾಹರಣೆ ನೋಡಿ, 2018ರಲ್ಲಿ 19ರಲ್ಲಿ 1000 ರೂಪಾಯಿ ನೋಟನ್ನು ರದ್ದು ಮಾಡಿದ್ದರಿಂದ ಹಣದ ಚಲಾವಣೆ ವಹಿವಾಟಿನಲ್ಲಿ ಏನೆಲ್ಲ ವ್ಯತ್ಯಾಸಗಳು ಉಂಟಾಗ 1000 ರೂಪಾಯಿ ಮುಖ ಬೆಲೆಯ ನೋಟು. ಕಾರಣ, ಇಲ್ಲಿ ಕಪ್ಪು ಹಣವನ್ನು ಸಂಗ್ರಹಿಸಲಿಕ್ಕೆ ಅಥವಾ ಕಪ್ಪು ಹಣದ ಮೇಲೆ ತೆರಿಗೆ ವಿಧಿಸಲಿಕ್ಕೆ ಸರ್ಕಾರ ಈ ರೀತಿ ದಿಟ್ಟ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥ. ಹಾಗಾಗಿ ಇಲ್ಲಿ ಹಣದ ಪ್ರಮಾಣವನ್ನು ಲೆಕ್ಕ ಹಾಕಬೇಕಾದ್ರೆ ಮುಖ್ಯವಾಗಿ 4 ಪರಿಕಲ್ಪನೆಗಳನ್ನು ನಾವು ನೋಡ್ತೀವಿ. M1, M2, M3, M4 ನೋಡಿ, ನೆನ್ಪಿಡ್ಬೇಕು ಮಕ್ಕಳು. M1, M2, M3, M4. M ಅಂದರೆ ಮನಿ ಅಂತಿಲ್ಲ, ಆಯ್ತಾ? M1 ಅಂತಂದ್ರೆ ನೋಡಿ, M4 ಅಂತಂದ್ರೆ M1 ಇಂದ ಮತ್ತೆ M1, M1 2, M2 3, M3 4, M4. M1 ಅಂದ್ರೆ ಏನು ನೋಡಿ, ಏನ್ ಹೇಳ್ತಾನೆ, ಕರೆನ್ಸಿ ನೋಟುಗಳು ಮತ್ತು ವಾಣಿಜ್ಯ ಬ್ಯಾಂಕಿನಲ್ಲಿರುವ ನೋಡಿ, ಕರೆನ್ಸಿ ನೋಟುಗಳು ಪ್ಲಸ್ ವಾಣಿಜ್ಯ ಬ್ಯಾಂಕಿನಲ್ಲಿರುವ ಠೇವಣಿಗಳು. ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಬೇಡಿಕೆಯ ಠೇವಣಿಗಳು, ವಾಣಿಜ್ಯ ಬ್ಯಾಂಕಿನಲ್ಲಿರುವ ಠೇವಣಿಗಳು. ಚಲಾವಣೆ ಕರೆನ್ಸಿ ನೋಟುಗಳು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಹಾಗೂ 20 ರೂಪಾಯಿ ಈ ಕರೆನ್ಸಿ ನೋಟುಗಳು ಅಂತ ಕರೀತಾರೆ. M1 ಅಂದ್ರೆ ಮನಿ 1 ಅಂತ. ಈಗ M2 ಅಂತಂದ್ರೆ M1 ಪ್ಲಸ್ ಕರೆನ್ಸಿ ನೋಟುಗಳು ಪ್ಲಸ್ ವಾಣಿಜ್ಯ ಬ್ಯಾಂಕ್ ಠೇವಣಿಗಳು. M1 ಪ್ಲಸ್ ಅಂಚೆ ಕಚೇರಿಯಲ್ಲಿರುವ ಠೇವಣಿಗಳು ಅಂತ ಕರೀತಾರೆ. ಅಂಚೆ ಕಚೇರಿಯಲ್ಲಿರುವ ಠೇವಣಿಗಳು, ಅಂಚೆ ಕಚೇರಿಯಲ್ಲಿರುವ ಉಳಿತಾಯ ಠೇವಣಿಗಳು. M2 ಅಂತ ಹೇಳ್ತಾರೆ.
ನೋಡಿ, ಅರ್ಥಶಾಸ್ತ್ರದಲ್ಲಿ ಬಹಳ ಇಂಪಾರ್ಟೆಂಟ್. ಸಾಂಕೇತಿಕ ಭಾಷೆ ಮೂಲಕ ಸಾಕಷ್ಟು ನಾವು ಕಲಿತೀವಿ. M2 ಹಾಗೆ M3 ಅಂತಂದ್ರೆ ಏನು ನೋಡಿ. ಮತ್ತೆ M3 ಅಂದ್ರೆ ಏನಪ್ಪಾ ಅಂತಂದ್ರೆ, M3 ಅಂದ್ರೆ ಮುನಿ3 ಅಂತಂದ್ರೆ ಏನಪ್ಪಾ ಅಂತಂದ್ರೆ M1 ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಮುದ್ದತಿ ಠೇವಣಿ, ಡೆಪಾಸಿಟ್, ಮುದ್ದತಿ ಠೇವಣಿ, ಡೆಪಾಸಿಟ್, ಫಿಕ್ಸೆಡ್ ಡೆಪಾಸಿಟ್, ಎಫ್ ಡಿ ಅಂತ ಹೇಳಿ ಕರಿತೀವಿ. ಮುದ್ದತಿ ಠೇವಣಿಗಳು ಅಂತ ಹೇಳಿ ಕರಿತೀವಿ. ಹಾಗಾಗಿ M4 ಅಂದ್ರೆ ಏನು ಅಂತಂದ್ರೆ M3 ಪ್ಲಸ್ ಅಂದ್ರೆ ಇಲ್ಲಿ ಕರೆನ್ಸಿ ನೋಟುಗಳು, ವಾಣಿಜ್ಯ ಬ್ಯಾಂಕ್ ಠೇವಣಿಗಳು ಹಾಗೂ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಮುದ್ದತಿ ಠೇವಣಿಗಳ ಜೊತೆಗೆ ಅಂಚೆ ಕಚೇರಿಯಲ್ಲಿರುವ ಒಟ್ಟು ಠೇವಣಿಗಳು, ಅಂಚೆ ಕಚೇರಿಯಲ್ಲಿರುವ ಒಟ್ಟು ಠೇವಣಿಗಳು, ಇವು 4 ಬಹಳ ಇಂಪಾರ್ಟೆಂಟ್. ಹಣದ ಪೂರೈಕೆಯ ನಿಯಂತ್ರಣದಲ್ಲಿ ಬರ್ತಕ್ಕಂತಹ ಬಹಳ ಹಣದ ಪೂರೈಕೆಯ ನಿಯಂತ್ರಣ, ಪ್ರಮುಖ ಅಂಶ. ಮನಿ 1 ಅಂದ್ರೆ M1 ಅಂದ್ರೆ ಅಲ್ಲಿ ನಮ್ಮ ಬರ್ದಿದ್ದೀನಿ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ಕರೆನ್ಸಿ ನೋಟುಗಳು ಮತ್ತು ವಾಣಿಜ್ಯ ಬ್ಯಾಂಕ್ ಠೇವಣಿಗಳು. M2 ಅಂದ್ರೆ M1 ಪ್ಲಸ್ ಅಂಚೆ ಕಚೇರಿಯಲ್ಲಿ ಇರತಕ್ಕಂಥ ಉಳಿತಾಯ ಠೇವಣಿಗಳು. M3 ಅಂದ್ರೆ M1 ಪ್ಲಸ್ ವಾಣಿಜ್ಯ ಬ್ಯಾಂಕ್ಗಳಲ್ಲಿರುವ ಮುದ್ದತಿ ಠೇವಣಿಗಳು. M4 ಅಂದ್ರೆ M3 ಪ್ಲಸ್ ಅಂತ ಅಂಚೆ ಕಚೇರಿಯಲ್ಲಿ ಇರತಕ್ಕಂತಹ ಒಟ್ಟು ಠೇವಣಿ. ಇವು ಹಣಕಾಸು ನಿರ್ವಹಣೆಯ ದೃಷ್ಟಿಯಿಂದ ವಾಣಿಜ್ಯ ಬ್ಯಾಂಕ್ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಸರ್ಕಾರಿ ಬ್ಯಾಂಕ್ಗಳಾಗಿರ್ಬೋದು, ಇವು ನಾವು ಪೂರೈಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅನುಸರಿಸತಕ್ಕಂಥ ಕ್ರಮಗಳು. ಹಾಗಾಗಿ ಇಲ್ಲಿ M1 ಮತ್ತು M2 ಅಂತ ಏನು ಕರೆದಲ್ಲ, ಯಾವುದು ಕರೆನ್ಸಿ ನೋಟುಗಳು ಇವುಗಳನ್ನ ಕಿರಿದಾದ ಹಣ ಅಂತೇಳಿ ಕರಿತೀವಿ. ಹಾಗೆಯೇ M3 ಮತ್ತು M4 ಅನ್ನ ನಾವು ವಿಶಾಲ ಹಣ, ಇದನ್ನ ಕಿರಿದಾದ ಹಣ, ಇವೆರಡನ್ನ ವಿಶಾಲ ಹಣ ಅರ್ಥಶಾಸ್ತ್ರದಲ್ಲಿ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಬ್ಯಾಂಕ್ಗಳು ಏನ್ ಮಾಡ್ತವೆ, ಗ್ರಾಹಕನಿಂದ ಸ್ವೀಕರಿಸಿದಂತಹ ಠೇವಣಿಗಳ ಆಧಾರದ ಮೇಲೆ ಎಷ್ಟು ಪಟ್ಟು ಅಧಿಕ ಪ್ರಮಾಣದ ಸಾಲವನ್ನ ಸೃಷ್ಟಿ ಮಾಡಿ ಅವರು ಯಾವ್ಯಾವ ಉದ್ದೇಶಗಳಿಗೆ ನೀಡಬೇಕು ಅನ್ನೋದನ್ನ ಅವೇ ನಿರ್ಧರಿಸ್ತವೆ. ಯಾವ ಬ್ಯಾಂಕ್ಗಳು, ಅರ್ಥ ಆಯ್ತಲ್ವಾ? ಇದಿಷ್ಟು ಅಂಶ. ಹಾಗೆ ಸಾಲ ನಿಯಂತ್ರಣ ಕ್ರಮಗಳನ್ನು ಕೂಡ ಬ್ಯಾಂಕ್ ಅನುಸರಿಸುತ್ತೆ. 2 ರೀತಿ ಸಾಲ ಕೊಡುತ್ತೆ. ಒಂದು ಪರಿಮಾಣಾತ್ಮಕ ಸಾಲ, ಇನ್ನೊಂದು ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಅಂತ ಕರೀತಾರೆ. ಸಾಲ ನಿಯಂತ್ರಣ ಕ್ರಮಗಳಲ್ಲಿ 2 ರೀತಿ. ಒಂದು ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮ. ಪರಿಮಾಣಾತ್ಮಕ ಅಂತಂದ್ರೆ ನೋಡಿ, ಪರಿಮಾಣಾತ್ಮಕ ಅಂತಂದ್ರೆ ಅದರಲ್ಲಿ ಮೊದಲನೇದು ಬ್ಯಾಂಕ್ ದರ ಇದೆ, ಬಡ್ಡಿ ದರ ಎಷ್ಟು ವಿಧಿಸಬೇಕು ಅನ್ನೋದನ್ನು ನಿರ್ಧರಿಸ್ತದೆ. ಪರಿಮಾಣಾತ್ಮಕ ಮತ್ತು ನೋಡಿ ಪರಿಮಾಣಾತ್ಮಕ ಅದರಲ್ಲಿ ಎ ಬ್ಯಾಂಕ್ ಬಡ್ಡಿ ದರ, ರೆಪೋ ದರ, ಬ್ಯಾಂಕ್ ಬಡ್ಡಿ ದರ, ಅದನ್ನು ಹೇಗೆ ನಿರ್ಧರಿಸಬೇಕು ಅನ್ನೋದು ಬ್ಯಾಂಕ್ಗಳು ನಿರ್ಧರಿಸುತ್ತವೆ. ಎರಡನೇದಾಗಿ ಮತ್ತೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಓಪನ್ ಮಾರ್ಕೆಟ್ ಪಾಲಿಸಿ ಅದು ಚಲಾವಣೆಯಲ್ಲಿ ಬಿಟ್ಟಿರ್ತಾರೆ. ಬ್ಯಾಂಕ್ ಬಡ್ಡಿ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಸಾಲವನ್ನು ಕೊಟ್ಟು ಎಷ್ಟು ಬಡ್ಡಿಯನ್ನು ಗ್ರಾಹಕರಿಗೆ ವಿತರಿಸಬೇಕು ಅನ್ನೋದನ್ನ ಕೇಂದ್ರ ಬ್ಯಾಂಕ್ ನಿರ್ಧರಿಸುತ್ತೆ. ಅದು ಸಾಲಕ್ಕೆ ವೆಚ್ಚಕ್ಕಾಗಿ. ಮುಕ್ತ ಮಾರುಕಟ್ಟೆ ಅಂದ್ರೆ ಮುಕ್ತ ಮಾರುಕಟ್ಟೆ ಸರ್ಕಾರ ಏನ್ ಮಾಡುತ್ತೆ, ಭದ್ರತೆಯನ್ನ ಡೆಪಾಸಿಟ್ ಇಡ್ರಪ್ಪ ನೀವು, ನಾನು ನಿಮಗೆ ಶ್ಯೂರಿಟಿ ಕೊಡ್ತೀನಿ. ಈಗ ಎಂಟರ್ಪ್ರೈಸಸ್ಗಳಿಗೆ ನೋಡ್ತಿರ್ತೀವಿ, ಕೈಗಾರಿಕೆಗಳಾಗಿರ್ಬೋದು ಅಥವಾ ಲೀಡ್ ಬ್ಯಾಂಕ್ಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ನಾನು ಶ್ಯೂರಿಟಿ ಆಗ್ತೀನಿ, ನೀವು ಕೆಲಸವನ್ನು ಪ್ರಾರಂಭಿಸಿ, ಕೈಗಾರಿಕೆ ಸ್ಥಾಪನೆ ಮಾಡಿ ಅಂತೇಳಿ ಭದ್ರತೆ. ಹಾಗೆ ರಿಸರ್ವ್ ರೇಷಿಯೋ ಅಂತ ಹೇಳ್ತಾರೆ, ಮೀಸಲು ಅನುಪಾತ. ಬ್ಯಾಂಕ್ಗಳು
ಇಂತಿಷ್ಟು ಪರ್ಸೆಂಟೇಜ್ ರಿಸರ್ವ್ ರೇಷಿಯೋ ಇಡಬೇಕು ಅಂತ. ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಸರ್ಕಾರಿ ಬ್ಯಾಂಕ್ಗಳಾಗಿರ್ಬೋದು, ಅವು ಡೆಪಾಸಿಟ್ ಇಟ್ಟು ಇಷ್ಟು ಪರ್ಸೆಂಟ್ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಬಹುದಾಗಿದೆ. ನೆಕ್ಸ್ಟ್, ಗುಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳು ಹೇಗೆ ನೋಡಿದ್ವಿ. ಪರಿಮಾಣಾತ್ಮಕ ಸಾಲ ನಿಯಂತ್ರಣ ಕ್ರಮಗಳಾದ್ರೆ, ಇನ್ನ ಗುಣಾತ್ಮಕ ಅಂತಂದ್ರೆ ನೋಡಿ ಅಲ್ಲಿ ಮಾರ್ಜಿನ್ ಬದಲಾವಣೆ ಮಾಡಿ, ಮಾರ್ಜಿನ್ ಬದಲಾವಣೆ. ಬ್ಯಾಂಕ್ ಏನು ಸರ್ಕಾರನೇ ಇಷ್ಟು ಪರ್ಸೆಂಟ್ ನೀವು ತಗೊಂಡ್ರೆ ಅದರ ಮಾರ್ಜಿನ್ ಅನ್ನ ಬದಲಾವಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಸಾಲದ ಗರಿಷ್ಠ ಮಿತಿಯನ್ನು ನಿಗದಿ ಮಾಡ್ತಕ್ಕಂಥದ್ದು. ಸಾಲದ ಗರಿಷ್ಠ ಮಿತಿ ಮತ್ತೆ ಸಾಲ ವಸೂಲಿ ಮಾಡಲಿಕ್ಕೆ ಒತ್ತಡ ಅಂದ್ರೆ ನೈತಿಕ ಒತ್ತಡ. ನೋಡಪ್ಪ, ನೀನು ಇಷ್ಟು ಪರ್ಸೆಂಟ್ ಈ ವರ್ಷ ಗುರಿ ಸಾಧಿಸದೇ ಇರಬೇಕು ಅಂತ ಹೇಳಿ ನೈತಿಕ ಒತ್ತಡ ಅಂತಕ್ಕಂಥದ್ದನ್ನ ವಿಧಿಸೋದಾಗಿರಬಹುದು. ಹಾಗೂ ವಸೂಲಿ ಆಗದೆ ಇದ್ರೆ ನಿರ್ದಾಕ್ಷಿಣ್ಯವಾಗಿ ನೇರ ಕ್ರಮದ ಮೂಲಕ ಅದನ್ನು ಅನುಸರಿಸುತ್ತದೆ. ನೇರ ಕ್ರಮದ ಮೂಲಕ ವಸೂಲಿಯನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಬ್ಯಾಂಕ್ಗಳ ಬ್ಯಾಂಕ್ ಆದಂತಹ ಕೇಂದ್ರ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸಾಲವನ್ನ ವಸೂಲಿ ಮಾಡುವಲ್ಲಿ, ಎರಡು ರೀತಿಯ ಸಾಲವನ್ನು ನಿಯಂತ್ರಿಸುವಲ್ಲಿ ಗುಣಾತ್ಮಕ ಕ್ರಮಗಳನ್ನು ಅನುಸರಿಸುತ್ತೆ, ಪರಿಮಾಣಾತ್ಮಕ ಕ್ರಮಗಳನ್ನು ಕೂಡ ಅನುಸರಿಸುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಅರ್ಥ ಆಯ್ತಲ್ವಾ? ಒಟ್ಟಾರೆಯಾಗಿ ಈ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಏನಂತಂದ್ರೆ ಹಣದ ವಿಕಾಸ, ಹಣದ ಕಾರ್ಯಗಳು, ಆರ್ಬಿಐನ ಕಾರ್ಯಗಳು ಹಾಗೂ ಹಣದ ಪೂರೈಕೆ ನಿಯಂತ್ರಣವನ್ನು ಮಾಡುವಲ್ಲಿ ಯಾವ ರೀತಿ ಬ್ಯಾಂಕ್ಗಳು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಕ್ರಮಗಳ ಮೂಲಕ ಸಾಲವನ್ನು ನಿಯಂತ್ರಣ ತರಲಿಕ್ಕೆ ಪ್ರಯತ್ನಿಸುತ್ತಿರುವುದನ್ನು ತಿಳ್ಕೊಳ್ಳಿ.